ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾನಂತ ಆರಾಮಾಗಿದೆ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ನೋಡ್ರಿ, ರೆಡಿ ಕೂಡ ಆಗಿದ್ದೀನಿ ನಾನು. ಇವತ್ತು ಸೋಮವಾರ. ಇವತ್ತು ನಮ್ಮ ಸೋದರತ್ತೆ ಸಣ್ಣವ್ರು ಇದ್ದಾರಲ್ಲ, ನಿಮ್ಗೆ ಹೇಳ್ತೀನಿ. ಮುರುಘಾ ಮಠದ ಹತ್ರ ಅವ್ರ ಮನೆ ಐತಂತ ಹೇಳಿ ಅವರ ಮಗಳ ಮನೆಯ ಗೃಹ ಪ್ರವೇಶ ಇವತ್ತು. ಸೊ ಒಬ್ಬಳು ಮಗಳವರಿಗೆ 3 ಜನ ಗಂಡು ಮಕ್ಕಳು. ಸೊ ಅವಳ ಮನೆಯ ಗೃಹ ಪ್ರವೇಶ ಇವತ್ತು ಬೆಳಗಾವಿಯಲ್ಲಿ. ಅದಕ್ಕೋಸ್ಕರ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅವ್ರ ಮನೆ ಕಡೆ. ಅವರು ಬರ್ತಾರೆ, ಎಲ್ಲರೂ ಸೇರಿ ವೆಹಿಕಲ್ ಮಾಡ್ಯಾರ. ಸೊ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ಬೆಳಗಾವಿಗೆ. ಸೊ ಬೆಳಗಾವಿನ ನೋಡುವಂಥ ಅವಕಾಶ ಇವತ್ತು. ಹೀಗಾಗಿ ಇವತ್ತು ಗೃಹ ಪ್ರವೇಶಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾನು ಎಲ್ಲ ಡ್ರೆಸ್ಸಸ್ ಎಲ್ಲ ಆಲ್ರೆಡಿ ಆ ಮನೆಗೆ ಶಿಫ್ಟ್ ಆಗಿಬಿಟ್ಟವು. ಸೊ ಹೀಗಾಗಿ ಇದೇ ಡ್ರೆಸ್ಸನ್ನು ನಾನು ಇವತ್ತು ವೇರ್ ಮಾಡಿದೆ ನೋಡಿರಿ. ಮೊನ್ನೆ ನಾನು ಗೃಹ ಪ್ರವೇಶದ ಮಾರ್ನಿಂಗ್ ಏನು ಹಾಕ್ಕೊಂಡಿದ್ದೆ ಅದೇ ಡ್ರೆಸ್ಸನ್ನು ನಾನು ಹಾಕ್ಕೊಂಡಿದ್ದೀನಿ. ರೆಡಿ ಕೂಡ ಆಗಿದ್ದೀನಿ. ತಂಗಿ ಮನೆಯಿಂದ ನಾನು ಒಬ್ಬಕ್ಕೆ ಹೋಗ್ತಾ ಇರೋದು. ಯಾಕಂದರೆ ಈಗ ಸಿಕ್ಕಾಪಟ್ಟೆ ರಜೆ ಕೂಡ ಮಾಡ್ಯಾರ ಗೃಹ ಪ್ರವೇಶಕ್ಕೆ. ಅವ್ರಿಗೆ ರಜೆ ಇಲ್ಲ. ಮಾಮಗೂ ಆಯಿತು, ತಂಗಿಗೂ ಆಯಿತು, ಕಾವೇರಿಗೂ ಆಯಿತು, ರಜೆ ಇಲ್ಲ. ಮತ್ತು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಹೀಗಾಗಿ ನಾನು ಒಬ್ಬಕ್ಕೆ ಹೋಗ್ತಾ ಇದ್ದೀನಿ ಈ ಮನೆಯಿಂದ. ಕೆಳಗಿನ ಮನೆಯಿಂದ ಅಂದ್ರೆ ಅವ್ರ ಮನೆಯಿಂದ ಯಾರ್ಯಾರು ಬರ್ತಾರೆ ನೋಡೋಣ ಅಂತ, ಎಲ್ಲರೂ ಸೇರಿ ಗೃಹ ಪ್ರವೇಶ ಮಾಡಿ ಬರೋಣ ಅಂತ. ಸೊ ಇದು ಕೂಡ ನಮ್ಮ ಫ್ಯಾಮ್ಲಿ ಫಂಕ್ಷನ್ ಆಗಿರ್ತೈತಿ. ಎಂಜಾಯ್ ನಿಮಗೆಲ್ಲ ತುಂಬಾ ಇಷ್ಟ ಆಗ್ತೈತಿ ಎಲ್ಲ. ಮತ್ತು ಫ್ಯಾಮ್ಲಿಯವರೆಲ್ಲರೂ ಕೂಡಿರ್ತೀವಿ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲರೊಂದಿಗೆ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಹೊಸ ಸ್ನೇಹಿತರು ಯಾರಾದ್ರಿ, ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ವಿಸಿಟ್ ಮಾಡಿರಿ, ಅಥವಾ ಇನ್ನೂ ಯಾರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬರ್ರಿ ಹೋಗೋಣ. ತನು ಎಲ್ಲದಿ? ತರುಣ್ ಅಯ್ಯ ಗುಂಡು ತರುಣ್ ಪಪ್ಪ ಕಡೆ ಹೊಂಟೇವಿ ನಾವು. ತಾನು ಹಾಯ್ ಮಾಡಮ್ಮ. ಹಾಯ್. ಸೊ ಹೊರಡ್ತಾ ಇದ್ದೀವಿ ನೋಡ್ರಿ. ಈಗ ಉಷಾ, ಪೂಜಾ, ನಾನು, ಅವ್ವ ಮತ್ತು ತನು, ತರುಣ್ ಇಷ್ಟು ಜನ ಹೋಗ್ತಾ ಇದ್ದೀವಿ. ಓ ಹತ್ರಿ ರೊಟ್ಟಿ ಟರ್ನಲ್ಲಿ. ಹಾಂ, ಅಲ್ಲೇ ಕುಂದ್ರಿ. ಹೆಲ್ಪ್ ಮಾಡಿದ್ವ. ಒಂದನೇ ಗೇರ್ ಅಂದ್ರೆ ಒಂದನೇ ಗೇರ್ ಹಾಕೋದು, ಎರಡನೇ ಗೇರ್ ಅಂದ್ರೆ ಎರಡನೇ ಗೇರ್ ಹಾಕೋದು. ಒಟ್ಟು ಹಾಕ್ರಿ, ಬಿಡ್ಬೇಡ್ರಿ ಇಬ್ರಾಗ ಒಬ್ರು. ನಾವೆಲ್ಲ ಕುಂತೇವೆ. ಮತ್ತೆ ನಮ್ಮ ಅತ್ತಿ ಒಬ್ಬಕ್ಕೆ ಉಳ್ದಾಳ ಈಗ. ಹಾ, ಈಗ ಏನ್ ಮೇಲೆ ಬರ್ತಾಳ. ರಾತ್ರಿ ಹೋಗಾಳ. ರಾತ್ರಿ ಐತಿ. ಪೂಜಾ, ಉಷಾ ಚಾ ಕುಡ್ದ ಬಂದ್ರಿ? ಹಾ, ಚಾ ಗೆತ್ತೇವ. ನಾವು ಒಬ್ಬಕ್ಕೆ ಶನಿವಾರ ಹೋಗ್ಯಾರ. ಗಾಡಿ ಇತ್ತಂದ್ರೆ ಪಕ್ಕನ ಇಲ್ಲ ತಂದು ಬರಂಗಿಲ್ಲ. ಹೌದು. ಮತ್ತೆ ಇವ್ರ ಗಾಡಿ ಬರ್ತೈತಿ ಬಾ ಅಂತಂದ ಫೋನ್ ಮಾಡಿ. ನಿಮ್ಮ ಸಂಬಂಧ ಗಾಡಿ ಮಾಡ್ಯಾಳ. ದೇವ ಬೇಡಪ್ಪ. ಹೌದು, ಮತ್ತು ಅತ್ತಿ ಸಲುವಾಗಿ ನಿನ್ನ ಸಲುವಾಗಿ ಮಾಡ್ದಂಗೆ. ನಾ ಗಾಡಿ ಅವ್ರು ಬರ್ತಾರೆ ಇಲ್ಲ ಅಂತ ಕೇಳಿಬಿಟ್ಟೆ. ಹೌದು, ಮತ್ತೆ ಆಕಿಗೆ ಏನು ಅರ್ಥ ಆಗೋರ. ಒಬ್ರು ನಡಕ್ ಹತ್ರಿ, ಒಬ್ರು ಹಿಂದೆ ಹತ್ರಿ. ಆರಾಮದಿರಿ? ಆರಾಮ್ ನೋಡ್ರಿಪ್ಪ. ಏನ ಓಪನಿಂಗ್ನಾಗ ಹೌದಂತ ಹೇಳಿದ್ಲ. ಇಲ್ಲ, ಮಾಮಾರ್ ಭೇಟಿಯಾಗಿದ್ರೆ ಹೇಳಿದ್ರು. ಇಲ್ಲ, ನಾ ಫಸ್ಟ್ ಅಂದೆ ಜಗಳ ಮಾಡ್ಬಿಡ್ತೇನೆ ನಾ ಬರ್ಲಿಕ್ಕಂದ್ರ ಅಂದೆ. ಇಲ್ವಾ, ಹಿಂಗಿಂಗ್ ಅದಾವು, ಏನ್ ಮಾಡುದು, ಬಿಡಾಕ್ ಬರಂಗಿಲ್ಲ ಅಂದ್ರ. ಹಾ, ಇಲ್ಲ ಅವ್ರವ್ ಇದ್ರ ಹಂಗ ಹಾಕಿನ.
ಮೊನ್ನೆ ಬಂದು ಬಿಡಿ ಶನಿವಾರ ಬಂದೆ. ಇದೇನು ರೀ ಇವು ಅರಿವಿನ ನೋಡಿ ಸ್ನೇಹಿತರೆ, ನಾವೆಲ್ಲ ರೆಡಿ ಆಗೋದ್ರೊಳಗೆ ಅಂದ್ರೆ ತಮ್ಮ ಶೆಟ್ರ್ ಕಾಲನಿಗೆ ಹೋಗಿ ದೊಡ್ಡಮ್ಮನ ದೊಡ್ಡ ಅತ್ತಿನ ಪಿಕ್ ಮಾಡ್ಕೊಂಡು ಬಂದ. ನಂತರದಲ್ಲಿ ನಾವೆಲ್ಲರೂ ಹತ್ಕೊಂಡ್ವಿ ಗಾಡಿಯಲ್ಲೇ. ನಂತರದಲ್ಲಿ ಜುಬ್ಲಿ ಸರ್ಕಲ್ಲಿಗೆ ಬಂದರೆ ನಮ್ಮ ಅತ್ತಿ ನೇಬರ್ಸ್ ಅಂದರೆ ಮುರುಘಾ ಮಠದ ಹತ್ತಿರ ಏನಾದಾರಲ್ಲ ನೇಬರ್ಸ್ ರಿಲೇಟಿವ್ಸ್ ಅವರು ಕೂಡ ಅವ್ರನ್ನೂ ಇಬ್ಬರನ್ನ ಹತ್ತಿಸ್ಕೊಂಡು ನಾವೀಗ ಬೆಳಗಾವಿ ಕಡೆ ಹೊಂಟೇವಿ. ಮಸ್ತ್ ಅಂದ್ರೆ ಮಸ್ತ್ ಹೈವೇ NH ಹೈವೇನ ನೋಡ್ರಿ. ಅದು ಕೂಡ ಏನೈತಲ್ಲ ಒನ್ ವೇನ ಐತಿ, ಒಂದು ಸೈಡ್ ಹೋಗ್ಬೋದು ಒಂದು ಸೈಡ್ ಬರ್ಬೋದು ಆ ಥರ ರೋಡ್. ಮತ್ತು ಬೆಳಗಾವಿ ಹತ್ತತ್ರ ಬಂದರೆ ಗುಡ್ಡದ ಮೇಲೆ ಮಸ್ತಾಗಿ ನಮ್ಗೆ ಸುವರ್ಣಸೌಧ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತೈತಿ ನೋಡ್ರಿ. ಡಿಕ್ಟು ನಮ್ಗೆ ವಿಧಾನಸೌಧ ನೋಡ್ದಂಗೆ ಅನ್ನಿಸ್ತೈತಿ. ಅದು ಬಿಗ್ ಸೈಜ್ ಒಳಗೈತಿ, ಇದು ಸ್ಮಾಲ್ ಸೈಜ್ ಒಳಗೈತಿ. ಬಟ್ ನೋಡೋಕೆ ಮಾತ್ರ ಸೇಮ್ ಅನ್ನಿಸ್ತೈತಿ ಸುವರ್ಣಸೌಧ. ಬೆಳಗಾವಿಗೆ ನಿಯರ್ ಐತ್ರಿ ಇದು. ಸೊ ಗುಡ್ಡದ ಮೇಲೆ ಇರೋದ್ರಿಂದ ನಮಗೆ ಎತ್ತರಕ್ಕೆ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಕಾಣಿಸ್ತೈತಿ. ಸ್ಯಾಟರ್ಡೇ ಸಂಡೇ ಮತ್ತು ಈ ಥರ ಏನಾದರೂ August 15 January 26 ಈ ಥರ ಏನಾದ್ರು ವಿಶೇಷ ಇದ್ದಾಗ ಲೈಟಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ, ಇನ್ನೂ ಮಸ್ತಾಗಿ ಕಾಣಿಸ್ತಿರ್ತೈತಿ. ನೈಟ್ ವ್ಯೂ ಅಂತೂ ನೋಡೋಕೆ ಅದ್ಭುತ ಅಂತ ಹೇಳ್ಬೋದು. ನೋಡಿರಿ, ರೋಡ್ ನೋಡಿದರೆ ಗೊತ್ತಾಗ್ಬೋದು. ಬೆಳಗಾವಿಗೆ ಹೋಗಿ ಖುಷಿಲಿ ಹೋಗ್ತಾರೆ ನೋಡಿರಿ. ಡ್ರೈವರ್ಸ್ಗಂತೂ ಈ ಥರ ರೋಡ್ಸ್ ಇದ್ಬಿಟ್ರಂತೂ ಸ್ಮೂತ್ ಡ್ರೈವಿಂಗ್, ಯಾವುದೂ ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬೋದು ಅಂತೇಳಿ. ಮತ್ತು ಒಂದು 45 ಮಿನಿಟ್ಸ್ ನೋಡಿರಿ ಧಾರವಾಡದಿಂದ ಬೆಳಗಾವಿ ಹೋಗ್ಬೇಕಂದ್ರೆ 45 ಭಾಳ ಅಂದ್ರೆ 1 ಅವರ್ನಾಗ ನಾವು ರೀಚ್ ಆಗೇ ಆಗ್ತೀವಿ ರೀ. ಏನಿಲ್ಲ, ಬಸ್ ಸ್ಟ್ಯಾಂಡಿಗೆ ಬರ್ಬೋದು. ಬಟ್ ಸಿಟಿ ಒಳಗೆ ಹೋಗ್ಬೇಕಂದ್ರೆ ಆ್ಯಸ್ ಯೂಶ್ವಲ್ ಸ್ವಲ್ಪ ಟ್ರಾಫಿಕ್ ಇದ್ದೇ ಇರ್ತೈತಿ. ನಾನು ಕೂಡ ಇಷ್ಟು ಟ್ರಾಫಿಕ್ನ ಬಂದಿದ್ದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಹೇಳಿದೆ ನಿಮಗೆ, ಬಂದಿರೋದು 3rd ಟೈಮ್ ನಾನು ಬೆಳಗಾವಿಗೆ. ಇನ್ನು 2 ಟೈಮ್ಸ್ ಅಂತೂ ಅಜ್ಮಾಸ್ ಮೇಲೆ ಬಂದಿದ್ವಿ, ಗೊತ್ತನೇ ಇರಲಿಲ್ಲ ಬೆಳಗಾವಿ ಬಗ್ಗೆ. ಸೊ ಈಗಂತೂ ನೋಡ್ರಿ, ಈಗ ಬೆಳಗಾವಿನೂ ಒಂದು ನಮ್ಮ ರಿಲೇಟಿವ್ ಮನೆ ಐತಪ್ಪ ಅನ್ನೋಂಗನ ಆಯಿತು. ಹೇಳಿದ ಹಾಗೆ ನಮ್ಮ ಸಣ್ಣ ಸೋದರತ್ತಿಯವ್ರ ಮಗಳು ಇಲ್ಲಿನ ಮನೆ ಕಟ್ಸಾಳ, ಅದ್ರದ್ದು ಓಪ್ನಿಂಗ್ ಸೆರೆಮನಿಗೆ ನಾವು ಹೋಗ್ತಾ ಇದ್ದೀವಿ. ಹೆಂಗಪ್ಪ ಅಂದ್ರೆ ಇವು ನಮ್ಮ ಮನ್ಯಾಗಿನ ಕಾರ್ಯಕ್ರಮ 1 ವಾರದೊಳಗೆ 3 ಮನೆ ಓಪ್ನಿಂಗ್ ಇದ್ದು ನೋಡ್ರಿ. ಫಸ್ಟ್ ನಂದ ಐತ್ರಿ 18th, ನೆಕ್ಸ್ಟ್ 21ಕ್ಕನ ಕಾಕಾರ ಮನೆದಿತ್ತು ನೋಡಿದ್ರಿ ನೀವು. 26ಕ್ಕನ ಈ ನಮ್ಮ ಅಕ್ಕಮ್ಮನ ಮನೆ, ಅಕ್ಕಮ್ಮ ಆಕಿ ಹೆಸರು, ನನ್ನ ಸೋದರತ್ತಿ ಮಗಳ ಹೆಸರು ಅಕ್ಕಮ್ಮ, ಅಕ್ಕಿ ಮನೆ 26ಕ್ಕೆ ಇತ್ತು. ಬಟ್ ನಾನು ಭಾಳ ಲೇಟಾಗಿದ್ದನ್ನು ಅಪ್ಲೋಡ್ ಮಾಡಕತ್ತೀನಿ, ಯಾಕಂದರೆ ಸಿರೀಸ್ ಬರೀ ಓಪ್ನಿಂಗದ್ದು ಆಗಬಾರ್ದು, ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ. ಮತ್ತು ನನ್ನೂ ಸ್ವಲ್ಪ ಸಿರೀಸ್ದ ವಿಡಿಯೋಸ್ ಇದ್ದವು, ಅವನ್ನೆಲ್ಲನೂ ಹಾಕೋತ ಬಂದೆ. ಸೊ ಈ ಸ್ವಲ್ಪ ಲೇಟ್ ಆಯಿತು. ಮತ್ತು ಬೆಳಗಾವಿಗೆ ಬರ್ತಾ ಅಂದ್ರೆ ನಮಗೆ ಹೂವು ತೊಗೊಂಡ್ಬರ್ರಿ ಅಂತ ಆರ್ಡ್ರ್ ಮಾಡಿದರು, ಮೀನ್ಸ್ ಕಾಲ್ ಮಾಡಿದರು ಹೂವು ತೊಗೊಂಡ್ಬರ್ರಿ ಅಂತ. ಮತ್ತೊಂದು 10 ಮಾರು ಹೂವನ್ನ ಖರೀದಿ ಮಾಡಿದ್ವಿ ನಾವು. ಇಲ್ಲೇನ ಖರೀದಿ ಮಾಡಿಕೊಂಡು ಇನ್ನೇನು ಹತ್ತಿರ ಅದೇವಿ, ಮನೆಗೆ ಹತ್ತಿರ ಅದೇವಿ ನೋಡ್ರಿ, ಹೊರಡ್ತಾ ಇದ್ದೀವಿ. ಸೊ ಎಲ್ಲರನ್ನೂ ಕರ್ಕೊಂಡು ಹೋಗಾಕತ್ತೀವಿ. ಬೇಗನೆ ಹೊಂಟೇವಿ. ನಮಗೆ 2 ದಿವ್ಸ ಮುಂಚೆ ಬರ್ರಿ, ಅಟ್ಲೀಸ್ಟ್ ಹಿಂದಿನ ದಿವ್ಸ ಬರ್ರಿ ಅಂತ ಭಾಳನೇ ಹೇಳಿದರು. ಬಟ್ ನಮಗೆ ಹೋಗೋಕ್ಕಾಗಲಿಲ್ಲ. ನಾವು ಇವತ್ತನ್ನ ಹೋಗಾಕತ್ತೀವಿ. ಅಟ್ಲೀಸ್ಟ್ ಇವತ್ತರ ಹೋದ್ರೂ ಲಘು ಹೋಗೋಣ ಅಂತ, ಸ್ವಲ್ಪ ಲಘುನ ಬಿಟ್ಟೇವಂತನ ಹೇಳಬಹುದು. ನಾನು ಉಷಾ, ಪೂಜಾ, ಅವ್ವ ಎಲ್ಲರೂ ಹೋಗಾಕತ್ತೀವಿ ನೋಡ್ರಿ. ಆಲ್ಮೋಸ್ಟ್ ಬಂದ್ವಿ ಅನಿಸುತ್ತೆ. ಇಲ್ಲೇ ಅವರು ಈ ಕಡೆ ಏರಿಯಾ ಐತಲ್ಲ, ಇಲ್ಲೇ ಬಾಡಿಗೆ ಇದ್ರು ಅವ್ರು ಫಸ್ಟ್. ಈಗ ಏನೈತಿ ಸ್ವಂತ ಮನೇನ ಮಾಡ್ಕೊಂಡಿದ್ದಾರೆ. ಅವ್ರ ಮನೆಯವರು ಮಿಲ್ಟ್ರಿಯಲ್ಲಿದ್ದಾರೆ, ಮಿಲ್ಟ್ರಿಯಲ್ಲೇ ವರ್ಕ್ ಮಾಡ್ತಾರೆ ಅವರು ಕೂಡ. ಸೊ ಅವರು ಕೂಡ ಈಗ ರಜದ ಮೇಲೆ ಬಂದಿದ್ದರು ಓಪ್ನಿಂಗ್ ಸಲುವಾಗಿ, ಬರಲೇಬೇಕಲ್ವ. ಸೊ ಈಗೇನು ಗ್ರೀನ್ ಸಾರಿ ಒಳಗೆ ನೋಡಾಕತ್ತೀರಿ, ಆಕಿನ ಅಕ್ಕಮ್ಮ. ಮತ್ತು ನಮ್ಮ ಉದಯನೂ ಬಂದಾನ ನೋಡ್ರಿ, ಸಣ್ಣ ತಮ್ಮನೂ ಬಂದಾನ. ಅವ ಒಂದು 2 ದಿವಸ ಆಯ್ತು ಬಂದು. ಈಗ ಫ್ರೀ ಇದ್ದ ಅಂತ ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಟ್ಟಾನ ಅವನು. ನಮ್ಮ ಮನೆ ಓಪ್ನಿಂಗ್ ಮುಗಿಸ್ಕೊಟ್ಲೇನ ಮತ್ತು ಹೋಗಿದ್ದ ಅವನು. ಹೋಗಿ ಆದ ನಂತರ ಈಗಿಲ್ಲೇ ಬಂದಾನ ನೋಡ್ರಿ. ಸ್ವಲ್ಪ ಟ್ರಿಪ್ ಜಾಸ್ತಿನೇ ಆಗ್ಬಿಟ್ಟಾವ ಈ ಸರಿ ಅವನು. ಈ ಕಡೆ ಎಲ್ಲಂದರೆ ಗುಜರಾತು, ಪಂಜಾಬು, ನಾಸಿಕು ಈ ಥರ ಎಲ್ಲ ಹೋಲ್ ಆ್ಯಂಡ್ ಸೋಲ್ ಟ್ರಿಪ್ ಮಾಡ್ಕೊಂಡು ಬಂದಾನವ. ತಿರುಪತಿ ಹಿಂಗೆ ಒಂದೇ ಸಲ ಒಂದು 10 ದಿವಸ ಟ್ರಿಪ್ ಹೋಗಿದ್ರಂತ. ಹೀಗಾಗಿ ನಮಗೆ ಸಿಗೋದು ಅಪ್ರೂಪ ಆಗಿಬಿಟ್ಟಿದ್ದ ಅವನು. ಬಂದಿವಾ ತನು ನಡಿಮ್ಮ. ಅನ್ನೋದು ಎಲ್ಲದಾರ ನೋಡು, ನಡಿ. ಅನ್ನೋದು ಎಲ್ಲದಾರ ನೋಡು, ನಡಿ ನಡಿ. ಗುಂಡು ನಡಿ. ನಡಿ. ಚಲೋ
ಬೆಳಗುಂದಿದ್ರು ಹತ್ತೆ ಕ್ರಾಂತಿನಗರ ರೀ ಹೌದವಾ ಇದ್ರಿ ಮನೆಗೆ ಹೋಗ್ತಂದ್ರಿ ಹಾಂ ತಂದೀವಲ್ಲ ಇಲ್ಲೇ ಸಿಟಿ ಇಲ್ಲೇ ಮತ್ತೆ ಅಲ್ಲೇ ಆರಾಮ್ ರೀ ಇಲ್ಲಿ ಬಂದು ಇಲ್ಲಿ ಬೆಳಗಾವ್ ಬಂತು ಯಾರಿಗೆ ಯಾರಿಗೆ ನಮಗೆ ಕೇಳ್ಬೇಕು ನೀವು ಮತ್ತು ನಮಗೆ ಕೇಳಿ ಅವ್ರಿಗೆ ಹೇಳ್ಬೇಕು ಹಾಂ ನಡ್ರಿ ಹಾಂ ಮಾಡೋಣ ಕಸ್ರಕಾಯಿ ಹೋದ್ಲು ಅಲ್ಲ ನಾನು ಅವ್ನು ಫೋನ್ ಕೊಡ್ಬೇಕಿಲ್ಲ ಅವ ಮತ್ತೆ ಹೋಗ್ಕಾನ ಮತ್ತೆ ಫೋನ್ ಕೂಡ ಅನ್ನಾಗ ಏನು ಧ್ವನಿನೂ ಹೋಗೈತಲ್ಲೋ ಯಾಕ ಮಾತಾಡಬಾರ್ದು ಯಾರ ಜೊತೆ ಅಂತೇಳಿ ಅಡ್ವಾನ್ಸ್ ಅದ ಫಿಕ್ಸ್ ಆಗ್ಬಿಟ್ಟೈತಿ ಆನ್ಸರ್ ನಾವು ಕ್ವಶನ್ ಬಾಕಿ ಆಯ್ತಲ್ಲ ಆನ್ಸರ್ ಕೊಡೋದು ಬೇಡ ಅಂತ ಹಾಂ ಅದೇ ಎಷ್ಟು ಊರು ಅಡ್ಡಾಡಿ ಬಂದಾನ ಮತ್ತೆ ಏನಾಗ್ಬೇಕಂತ ಹಾಯ್ ಹಾಯ್ ಅನ್ನು ಅದ ಅಂತಿನ ಕೊಡ್ತಿದ್ದದು ಏಯ್ ಶಾಮು ಬಾಬೆ ಉಪ್ಪಿಟ್ಟು ಇದೇನೆ ರಾತ್ರಿದ ಪಲಾವನ ಯಾಕೆ ಸ್ವಲ್ಪ ಯಾಕೆ ಗೊತ್ತಿಲ್ಲ ಹಾಂ ಇದು ಯಾಕೆ ಕೊಡಪ್ಪ ಸ್ನೇಹಿತರೆ ಹೇಳಿದೆ ನಾವು ಬೆಳಗ್ಗೆ ಬೇಗ ಬಿಟ್ವಿ ಅಂತ ಬರ್ರಿ ಟಿಫನ್ ಮಾಡೋಣ ಫಸ್ಟಿಗೆ ಟಿಫನ್ ಅಂತೂ ನಮ್ಮ ಕಡೆ ನೋಡ್ರಿ ಸೇಮ್ ಇರ್ತೈತಿ ಉಪ್ಪಿಟ್ಟು ಇದೇ ಕರೆಕ್ಟ್ ಆಗೋದು ಯಾಕಂದ್ರೆ ಎಲ್ಲ ಫಂಕ್ಷನ್ನಾಗೂ ಉಪ್ಪಿಟ್ಟು ಮಾಡಿಸ್ತೀವಿ ನೋಡ್ರಿ ನಮ್ಮ ಕಡೆ ಉಪ್ಪಿಟ್ಟು ಅದ್ರ ಮ್ಯಾಗ ಚುರ್ಮರಿ ಇರ್ತಾವೆ ಮಸ್ತಾಗಿ ಬೆಳ್ಳುಳ್ಳಿ ಚುರ್ಮರಿ ಕಾಂಬಿನೇಷನ್ ಸಖತ್ತಾಗಿರ್ತೈತಿ ಸೊ ಉಪ್ಪಿಟ್ಟು ತಿಂದ ಚಹಾ ಕುಡಿಯೋಣಂತ ಉಪ್ಪಿಟ್ಟು ತಿಂದು ಚಹಾ ಕುಡಿದು ಇನ್ನೇನು ಒಳಗೆ ಹೋಗ್ತಾಯಿದ್ದೆ ಇಲ್ಲೇನು ಸ್ಟೇರ್ಕೇಸ್ ಮಾಡತ್ತೀರಿ ಇದ್ರ ಮೇಲೆ ಟೆರಸ್ ಬರ್ತೈತಿ ಅಂದ್ರೆ ನಂತರ ಕಟ್ಸೋರವ್ರು ಇನ್ನೇನು ಕಟ್ಸಿಲ್ಲ ಮೇಲೆ ಇದೊಂದ ಕೆಳಗಿನ ಮನೆ ಒಂದ ನೋಡ್ರಿ ಮನೇನೂ ತೋರಿಸ್ತೀನಿ ನಿಮ್ಗೆ ಮತ್ತು ಇಲ್ಲಿ ನಾನು ಸಬ್ಸ್ಕ್ರೈಬರ್ಸು ಭಾಳ ಜನ ಇದ್ದಾರೆ ನೋಡ್ರಿಪ್ಪ ಅವ್ರೀಗ ಕರೀತಾರೆ ನನಗೆ ನಾನು ಈಗ ಹೋಗ್ತಾಯಿದ್ದೀನಿ ನೋಡ್ರಿ ನಾನು ತಮ್ಮನ ಮಾತಾಡ್ಸ್ಬೇಕಂತ ನಿಂತೆ ಮತ್ತು ಅಕ್ಕಮ್ಮ ಬಂದ್ಲು ಇಲ್ಲ ಎಲ್ಲರೂ ಕರೆಯಕತ್ತಾರ ಬಾ ನಿನಗಿಲ್ಲಿ ಅಂಥೇಳಿ ಹೌದು ಎಲ್ಲ ಗ್ರೂಪ್ ಐತ್ಲ ಇಲ್ಲಿ ಒಳಗೆ ಹಾಯ್ ಹಾಯ್ ಥ್ಯಾಂಕ್ ಯು ಹೌದು ನಾನು ಆಗ್ಲೇನ ಬಂದ ತಕ್ಷಣ ಸ್ಟೇಟಸ್ ನೋಡಿರ್ತೇನಲ್ಲ ಎಲ್ಲರೂ ಸೇಮ್ ಸಾರಿ ಎಲ್ಲ ಅವ್ರು ನೋಡಿದೆ ಬಂದ ತಕ್ಷಣ ನಾನು ಹೌದಾ ಚೆನ್ನಾಗ್ಯಾವ್ರಿ ಮಸ್ತ್ ಕಾಂಬಿನೇಷನ್ ಚೆನ್ನಾಗೈತಿ ಅವ್ರನ್ನೂ ನೋಡೇನಿ ನಮಸ್ಕಾರ ಹೋಮ ಈಗನ ಹಾಂ ಹೌದಪ್ಪ ಹಿಂದ್ಕದ್ ನಿಲ್ ನೀನು ಹಿಂದ್ಕದ್ ಸರ್ ಕೊಡು ನೀವು ಯಾವಾಗ ಬಂದ್ರಿ ನಾಷ್ಟ ಅಥವಾ ನಿನ್ನೆ ಬಂದ್ರಿ ಆರಾಮದೇವ ನೀವು ಆರಾಮದಿರೇ ಇವರು ಯಾವಾಗ ಬಂದಾರ ಚಲೋ ಯಾವಾಗ ಬಂದ್ರಿ ಹೌದಾ ಆರಾಮದಿರೇ ಚಲೋ ಆತ್ಬಿಡ್ರಿ ನವಗ್ರಹ ಇಲ್ಲ ಹಾಕ್ಯಾರನ ನೋಡ್ರಿ ಸ್ನೇಹಿತರೆ ನವಗ್ರಹ ಎಷ್ಟು ಚಂದ ಮಾಡ್ಯಾರ ಅಂಥೇಳಿ ಸ್ಪೇಸ್ ಸಾಕಷ್ಟು ಇದ್ರೆ ಈ ಥರನೂ ಅಲಂಕಾರ ಮಾಡ್ಬೋದು ನೋಡ್ರಿ
ಇದೆಲ್ಲನೂ ಅಂದ್ರೆ ಆ ಥರ ಮಾಡೋರು ಇರ್ತಾರೆ. ಮಸ್ತಾಗಿದಲ್ಲ, ಚೆನ್ನಾಗೈತಿ. ಎಲ್ಲರೂ ಬಂದಾರ, ನೋಡ್ತಾ ಇದ್ರೆ ನೀವು. ಸಿಕ್ಕಾಪಟ್ಟಿ ಗದ್ದಲ ಐತಿ ನೋಡಿದ್ರಲ್ಲ, ಎಷ್ಟೊಂದು ಎಲ್ಲರೂ ಮತ್ತೆಲ್ಲ ಬಳಗ ಕೂಡ್ಬಿಟ್ಟೈತಿ. ಇದು ಒಂದು ಮನೆಯ ಗೃಹ ಪ್ರವೇಶ. ಪೂಜೆ ಎಲ್ಲ ಎಷ್ಟು ಚಂದ ಮಾಡ್ಯಾರ. ಎಲ್ಲನೂ ರೆಡಿಯಾಗಿ ಅಲಂಕಾರನ ಮಾಡ್ತಿರ್ತಾರೆ. ಆ ಥರನ ಸೆಟ್ ಮಾಡೋರಿಗೆನ ಕರೆಸ್ಬಿಟ್ಟಾರ ಅವ್ರು. ಸೊ ಚೆನ್ನಾಗೈತಿ. ಅಲ್ಲೇನೋ ಲಕ್ಷ್ಮೀ ಪೂಜೆ ಆಗಿರ್ಬೋದು, ಗಂಗೆ ಪೂಜೆ ಮಾಡ್ಯಾರ ಹೊರಗಡೆ, ಅದನ್ನು ತೋರಿಸ್ತೀನಿ ನಿಮ್ಗೆ. ಇನ್ನು ನಂತರ ಹೋಮ ಹವನ ಸ್ಟಾರ್ಟ್ ಅಂತ. ನಾವು ಸ್ವಲ್ಪ ಬೇಗನೆ ಬಂದ್ವಿ, ಯಾಕಂದ್ರೆ ಊಟಕ್ಕೆ ರೊಟ್ಟಿನೂ ನಮ್ಮ ಏರಿಯಾದಲ್ಲೇ ಹೇಳಿದ್ರು ಅವ್ರು. ಮೊನ್ನೆ ನಾವು ಏನು ಮಾಡಿಸಿದ್ವಲ್ಲ, ಚೆನ್ನಾಗಿದ್ವು ಅಲ್ಲೇ. ಊಟಕ್ಕೆ ರೊಟ್ಟಿನೂ ಅಲ್ಲೇ ಹೇಳಿದ್ರೆ, ಮತ್ತು ನಮ್ದು ಲೇಟ್ ಆದ್ರೆ ಊಟಕ್ಕೆ ತೊಂದರೆ ಆಗಬಾರ್ದು ಅಂತ ನಾವು ಇನ್ನೂ ಬೇಗ ಬಂದ್ವಿ. ಬಿಫೋರ್ನ ಬರೋಕ್ಕೆ ಹೇಳಿದ್ರೆ ಆಗಿದ್ದಿಲ್ಲ. ಸೊ ಹೋಗೋದಾದ್ರೆ ಒಂಚೂರು ಲಘು ಹೋಗೋಣ ಅಂತ ಹೇಳಿ ಅವಸರ ಮಾಡಿ ಬಂದೀವಿ. ನಮ್ಮ ಸಾತು ಅಂತೂ 2 ದಿನ ಮುಂಚೆನೇ ಬಂದಾನ. ಅವ ಅಂತ ಮಂಜುದಿ ಬಂದಾಳ, ನೋಡಿದ್ರೆ ನೀವು. ಪೂಜೆ ಎಲ್ಲ ಮಸ್ತ್ ಮಾಡ್ಯಾರ, ಚಲೋ ಮಾಡ್ಯಾರಲ್ಲ, ಚಂದ ಮಾಡ್ಯಾರ. ಪೂಜೆ ಎಲ್ಲ ಚೆನ್ನಾಗೈತಿ. ಮತ್ತು ಸಾಕಷ್ಟು ನನ್ನ ವ್ಯೂವರ್ಸ್ ಕೂಡ ಅದಾರಲ್ಲೇ ಹೇಳಿದರೆ ನನ್ನ ಚಾನಲೆಲ್ಲ ನೋಡ್ತಾರಂತೆ. ಖುಷಿ ಆಯಿತು. ಅವ್ರ ನೇಬರ್ಸ್ ಎಲ್ಲರೂ, ಏನು ಹಳೆ ಮನೆಯಲ್ಲಿ ಏನು ಬಾಡಿಗೆ ಇದ್ಲಲ್ಲ, ಸೊ ಎಲ್ಲ ನೇಬರ್ಸ್. ಅವ್ರ ಮನೆಯವ್ರು ಮಿಲ್ಟ್ರಿ ಒಳಗೆ ಅದಾರೆ ಹೇಳಿದೆ ನಾನು. ಸೊ ಅವರೆಲ್ಲ ಮಿಲ್ಟ್ರಿ ಅವ್ರ ವೈಫ್ಸ್ ಅನ್ಬೋದು, ಎಲ್ಲರೂ ಒಂದೇ ಕಡೆ ಬಾಡಿಗೆ ಇದ್ರು ಅವ್ರು ಮೊದಲು. ಅವರೆಲ್ಲರೂ ನನ್ನ ಚಾನಲನ್ನು ನೋಡ್ತಾರಂತೆ. ಸೊ ಕರೆದ್ರು ಅವ್ರು. ಈಗ ಮೊದಲು ನಮ್ಮದು ವಿಡಿಯೋ ತೊಗೋರಿ, ನಿಮ್ಮ ಚಾನಲ್ ಒಳಗೆ ಬರಲಿ ಅಂತೇಳಿ. ಖುಷಿ ಆಗ್ತೈತಿ, ಹೆಮ್ಮೆ ಅನ್ನಿಸ್ತೈತಿ, ನಿಜವಾಗ್ಲೂ ಪ್ರೌಡ್ ಅನಿಸ್ತೈತಿ ನೋಡ್ರಿ. ಬರ್ರಿ ಎಲ್ಲನೂ ಸ್ವಲ್ಪ ವಿಡಿಯೋ ಮಾಡೋಣ ಅಂತ. ಹೋಮ್ ಟೂರ್ ನೋಡ್ತೀನಿ, ಸಾಧ್ಯ ಆದ್ರೆ ಮಾಡ್ತೀನಿ, ಇಲ್ಲ ಇನ್ನೊಂದು ಸರಿ ಬಂದು ಸಪ್ರೇಟಾದ ಹೋಮ್ ಟೂರ ಕೊಡ್ತೀನಂತ ಬೆಳಗಾವಿಗೆ ಬಂದು. ಬರ್ರಿ ಸ್ನೇಹಿತರೆ, ಎಲ್ಲರನ್ನಂತೂ ಭೇಟಿ ಆದೆ. ಬರ್ರಿ, ನಿಮಗೂ ಒಂದು ಸರಿ ಮನೆ ತೋರಿಸ್ಬಿಡ್ತೀನಿ. ಇನ್ನೂ ಕೂಡ ವರ್ಕ್ ಬಾಕಿ ಐತಿ, ಅಂದರೆ ಫಿನಿಶಿಂಗ್ ಎಲ್ಲ ವರ್ಕ್ ಇನ್ನೂ ಆಗಬೇಕು. ಸೊ ಹೆಂಗೈತಿ ಈಗ ಸದ್ಯಕ್ಕಂತೂ ಒಂದು ಸರಿ ನೋಡ್ಬಿಡೋಣ ಅಂತ. ಇದು ಮೇನ್ ಡೋರು. ಗೇಟಿಂದ ಒಳಗೆ ಬಂದರೆ ಈ ಥರ ಒಂದು ದೊಡ್ಡದು ಹಾಲ್ ಐತಿ. ಎಲ್ಲ ರೂಮ್ಸ್ ಮಾತ್ರ ಮಸ್ತ್ ಸ್ಪೇಷಿಯಸ್ ಆಗಿ ಮಾಡ್ಯಾರ, ಸಣ್ಣ ಏನು ಮಾಡಿಲ್ಲ. ಹಾಲ್ ಒಳಗನೆ ಈ ಥರ ಪೂಜೆ ಮಾಡಿದ್ರು ಎಲ್ಲನೂ ಇಲ್ಲೇ. ಆಮ್ಯಾಗ ಈಗ ಜಸ್ಟ್ ಹೋಮ ಸ್ಟಾರ್ಟ್ ಆಗೋದೈತಿ, ನಂತರ ಹೋಮ ಕೂಡ ನಡೆದೈತಿ. ಮತ್ತು ಅಲ್ಲಿ ಮುಗಿಸ್ಕೊಂಡು ಬಂದರೆ ಸ್ಟ್ರೇಟ್ ಬಂದ್ರೇ ನಮಗೆ ಅಡುಗೆ ಮನೆ ಸಿಗ್ತೈತಿ. ಅಡುಗೆ ಮನೆಯಲ್ಲೇ ದೇವ್ರ ಮನೆ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ದೇವ್ರ ಮನೆಯಲ್ಲೇ ಲಕ್ಷ್ಮೀ ಪೂಜೆನ ಮಾಡಿದರು. ಮತ್ತು ಇದು ಕೂಡ ದೇವ್ರ ಮನೆ ಮಸ್ತಾಗಿ ದೊಡ್ಡದಾಗಿನ ಆಗೈತಿ, ಚೆನ್ನಾಗೈತಿ. ಮತ್ತು ಅಡುಗೆ ಮನೆ ನೋಡ್ರಿ, ಇಲ್ಲೊಂದು ಹಿತ್ತಲು ಟೈಪ್, ಒಟ್ಟು ಒಂದು ಬಾಗ್ಲ, ಹಿತ್ತಲು ಬಾಗ್ಲ ಅಂತ ಕರಿತೀವಿ ನಾವು. ಸೊ ಈ ಥರ ಐತಿ. ಗಾಳಿ ಬೆಳಕಿಗೇನು ಕೊರತೆ ಇಲ್ಲ, ಆರಾಮಾಗಿ. ಮತ್ತು ಮನೆ ಕಟ್ಟಿದ ಮೇಲೆ ಬೇಕೇ ಬೇಕು. ಗಂಡು ಮಗನ ಹೋದಾನ ಮನೆ ಒಳಗೆ ಬೀಸುಕಲ್ಲು ಮತ್ತು ಒಳಕಲ್ಲು. ಇದು ನಮ್ಮ ಕಡೆ ಭಾಳ ಶಾಸ್ತ್ರಕ್ಕೆ, ಮದುವೆ ಟೈಮ್ ಒಳಗೆ ಶಾಸ್ತ್ರಕ್ಕೆ ಮೇನ್ ಇಂಪಾರ್ಟೆಂಟ್ ರೀ ಇದು. ಹೀಗಾಗಿ ಹೊಸ ಮನೆ ಮಾಡೋ ಮುಂದನ ಹಾಕ್ಕೊಂಡು ಬಿಡ್ತಾರೆ. ಮತ್ತು ಈ ಕಡೆ ಏನೈತಿ, ರ್ಯಾಕ್ ಎಲ್ಲ ಮಾಡ್ಕೊಂಡಾರ ಈ ಥರ ನೋಡ್ರಿ. ಮತ್ತು ಈ ಚಿಮ್ನಿನ ನಮ್ಮ ಭಾರತಿ ಚಿಕ್ಕಮ್ಮವ್ರನ್ನ ಗಿಫ್ಟ್ ಮಾಡ್ಯಾರಂತ, ನನಗೂ ಅಷ್ಟು ಗೊತ್ತಿಲ್ಲ. ಸೊ ಜಸ್ಟ್ ಹೇಳ್ತಾ ಇದ್ದೀನಿ. ಇನ್ನು ಹಾಲುಕ್ಸು ಕಾರ್ಯಕ್ರಮ ಆಗೋದೈತಿ. ಒಲೆ ಪೂಜೆ, ಹಾಲುಕ್ಸು ಕಾರ್ಯಕ್ರಮ ನಡಿಬೇಕು. ಹಾಗೇನ ಏನಪ್ಪ, ಜೋಗಮ್ಮಗಳಿಗೆ ಪಡ್ಲಿಗಿನ್ನು ತುಂಬಬೇಕು, ಮುತ್ತೈದದ್ದು ಆಗಬೇಕು. ಇನ್ನು ನಂತರದಲ್ಲಿ ಒಂದೊಂದಾಗಿ ಮಾಡ್ತಾರೆ. ನಾ ಹೇಳಿದಾಗೆ ಬೇಗ ಬಂದೇವು ಅಂಥೇಳಿ. ಸೊ ಬೆಣ್ಕಟ್ಟಿಯಿಂದನೂ ಎಲ್ಲರೂ ಬಂದಾರ. ಅಡುಗೆ ಮನೆ ಆದ ನಂತರ ಅಡುಗೆ ಮನೆ ಪಕ್ಕದಲ್ಲೇನೋ ಬರ್ತೈತಿ ಅಟ್ಯಾಚ್ಡ್ ಬಾತ್ರೂಮ್. ಮತ್ತು ಇಲ್ಲೊಂದು ಕಮೋಡ್ ಟಾಯ್ಲೆಟನ್ನು ಮಾಡ್ಯಾರ ನೋಡ್ರಿ. ಚಲೋ ಐತಿ, ಮಸ್ತ್ ಸ್ಪೇಷಿಯಸ್ ಐತೆ ಅದು ಕೂಡ. ಮತ್ತು ಇಲ್ಲೊಂದು ಇಂಡಿಯನ್ ಟಾಯ್ಲೆಟ್ ಅದೊಂದು ಮಾಡ್ಕೊಂಡಿದ್ದಾರೆ. ಅಲ್ಲೇ ಬಾಜುನ ಇದ್ದಾವೆ. 2 ಪಕ್ಕದಲ್ಲೇ ಬರ್ತೈತಿ ಸಿಂಕ್ ಬರ್ತೈತಿ. ಒಂದು ಮಿರರ್ ಒಂದು ಕೂಡಿಸ್ಬಿಟ್ರೆ ಮಸ್ತ್ ಆಗ್ತೈತಿ ನೋಡ್ರಿ. ಮತ್ತು ಇದು ಒಂದು ಬೆಡ್ರೂಮು. ಒಂದು ಬೆಡ್ರೂಮ್ನಾಗ ನವಗ್ರಹ ಮಾಡ್ಯಾರ. ಇದು ಇನ್ನೊಂದು ಬೆಡ್ರೂಮ್ ನೋಡ್ರಿ. ಸೊ ಎದ್ರ ಬದ್ರ ಅದಾವೆ ಎರಡೂ ಕೂಡ, 2 ಬೆಡ್ರೂಮು. ಸೊ ಇಲ್ಲಿ ಬಂದಮೇಲೆ ಅವ್ವ ಸಾರಿ ಚೇಂಜ್ ಮಾಡಿದ್ಲು ನೋಡ್ರಿ. ಅವ್ವ ಸಾರಿ ಉಟ್ಕೊಂಡಿದ್ದಾಳೆ. ಇದನ್ನು ಸಾರಿ ನಾನು ಕೊಟ್ಟಿದ್ದೆ ಅವಾಗ, ನಿಂದ ತೊಗೊಂಡೇನಿ ಅಂತ ಹೇಳಿದ್ಲ ನನಗೆ ಮನೆಯೊಳಗನೆ. ಸೊ ಈಗ ಸಾರಿ ಉಟ್ಕೊಳ್ತಾ ಇದ್ದಾಳೆ. ಸೊ ಇವರು ಅಕ್ಕಗಳು ಆಗ್ಬೇಕು ನನಗಿಬ್ಬರು ಕೂಡ, ಮಾಮನ ಹೆಂಡ್ರನ್ನ ಇಬ್ಬರೂ. ಹೀಗಾಗಿ ಅವರು ಕೂಡ ಬಂದಿದ್ದರು. ನೋಡಿದ್ರಿ ನೀವು, ಜುಬ್ಲಿ ಸರ್ಕಲಿಗೆ ನಮ್ಗೆ ಏನಾದರೂ ಜಾಯಿನ್ ಆದ್ರು ಅವರು. ಸೊ ಎಲ್ಲ ಮಕ್ಕಳೆಲ್ಲ ಇದ್ದಾರೆ. ಮತ್ತಿಲ್ಲಿ ಹೋಮ ಸ್ಟಾರ್ಟ್ ಆಯ್ತು ನೋಡ್ರಿ. ಓಂ ಶಾಂತಿ ಓಂ ಶಾಂತಿ ನಮಃ ರಹಪ್ವಾಂ ನಿಗಮಭಾವನೆ ಕವಿಂ ಕವಿಣಪೋಶ್ರವಸ್ತವಂ ಚೇಷ್ಟರಾಗಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾಯ ಆನಶನ್ಮನ್ನೋದ ವಿಸಿದ್ಧಸಾಧನಂ ಓಂ ಗಣಪತಯೇ ನಮಃ ಸ್ವಾಹ ಓಂ ಗಣಪತಯಾಯ ನಮಃ ಓಂ ವಿಘ್ನೇಶ್ವರ ಸ್ವಾಮಿ ದೇವತಾಯ ನಮೋ ನಮಃ ವಿಘ್ನೇಶ್ವರಾಯ ನಮೋ ನಮಃ ಓಂ ಗಣಾನಾಂ ತ್ವಾ ಗಣಪತಿಂ ನಮಾಮಹೇ ಕವಿಂ ಕವಿನಾಪಮಶ್ರವಸ್ತಮಂ
ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಃ. ಸೊ ಇವರು ಅವ್ರ ಮನೆಯವರು ನಿಮಗೆ ತೋರಿಸಿದೆ ನಾನು ಎಂಟ್ರೆನ್ಸಲ್ಲೇ. ಸೊ ಈಗೆಲ್ಲ ಹೋಮ ನಡೆದೈತಲ್ಲ, ಇವ್ರಿಗೆಲ್ಲನೂ ಏನು ಪೂಜೆ ಮಾಡೋರಲ್ಲ ಎಲ್ಲ ದೇವ್ರಿಗೂ ಅದನ್ನು ಸ್ವಲ್ಪ ಮುಟ್ಟಿಸಿ ನಮಸ್ಕಾರ ಮಾಡ್ಕೊಂಡು ಬರ್ರಿ ಇಬ್ಬರು ಸೇರಿ ಅಂತೇಳಿ ಹೇಳ್ತಾಯಿದ್ರು. ನೋಡ್ರಿ ಹೋಗ್ತಾ ಇದ್ದಾರೆ ಈಗ. ಮತ್ತು ಇವರು ಫೋಟೋಗ್ರಾಫರ್ಗೇನು ಕರೆದಿದ್ದಿಲ್ಲ ಅಂತ ನಾನು ಅದನ್ನ ಕೇಳ್ತಾ ಇದ್ದೆ, ಅಕ್ಕ ಮಗ ಫೋಟೋದವ್ರಿಗೆ ಹೇಳಿಲ್ಲೇನೋ ಅಂಥೇಳಿ. ಇಲ್ಲವ ನಿಮ್ಮ ಕಾಕಾರ ಬ್ಯಾಡ ಅಂದರು ಅಂತಂದ್ಲು. ನನಗೆ ರಿಲೇಷನ್ ಒಳಗೆ ಆಕಿ ಚಿಕ್ಕಮ್ಮ ಆಗಬೇಕು ಮತ್ತು ಇವರು ಕಾಕಾರ ಆಗಬೇಕು. ಬಟ್ ಆಕಿ ಸಣ್ಣವಳಿದಾಳೆ, ಆಕಿಗೆ ನಾವು ಅಕ್ಕಮ್ಮ ಅಂತನ ಕರಿತೀವಿ, ಇವ್ರಿಗೆ ಮಾತ್ರ ಕಾಕಾರನ ಅಂತೀವಿ ರೆಸ್ಪೆಕ್ಟ್ಲೆ. ಸೊ ಕಾಕಾರ ಅಂತನ ಕರಿತೀವಿ. ಈಗ ನಮ್ಮ ಪದ್ಮಾಗೂ ಹಂಗನ, ಪದ್ಮಾನು ನಮಗೆ ಚಿಕ್ಕಮ್ಮನ ಆಗಬೇಕು, ಆದ್ರೆ ಆಕಿಗೆ ನಾವು ಪದ್ಮಾನ ಅಂತ ಕರಿತೀವಿ, ಬಟ್ ಅವ್ರ ಮನೆಯವ್ರಿಗೆ ಕಾಕಾರ ಅಂತನ ಕರಿತೀವಿ ಆ ಥರ. ಹೀಗಾಗಿ ಇಲ್ವ ನಿಮ್ಮ ಕಾಕಾರ ಬೇಡ ಅಂದರು ಅಂತಂದ್ಲು. ಫೋಟೋ ಒಂದಾಗಿದ್ರೆ ಮಸ್ತಾಕಿತ್ತಲ್ಲ, ಯಾಕೆ ಹೇಳಲಿಲ್ಲ ಅಂತಂದೆ ನಾನು ಕೂಡ. ಯಾಕಂದ್ರೆ ಈ ಒಂದು ಮೆಮೊರಿ ಇವೆಲ್ಲನೂ ಕೂಡ ನೆನಪುಳಿಯುವಂಥವು, ಏನೇನಾಯ್ತು ಹೆಂಗಾಯ್ತು ಅನ್ನೋದು. ಸೊ ಆ ಥರ. ಬಟ್ ಹೇಳಿರಲಿಲ್ಲ ಅವರು. ಇಲ್ಲಿ ನೋಡ್ರಿ ಹೋಮದೆಲ್ಲ ಆಹುತಿ ಈಗ ಲಾಸ್ಟ್ದೇನೈತಿ. ಈಗನ ಮಾಡ್ತಾಯಿದ್ರು ಅವರು ಎಲ್ಲನೂ. ಯಾಕಂದರೆ ಇದೆಲ್ಲ ಏನೈತೆ ನಮ್ದು ನೈಟ್ ಆಗಿತ್ತು ಈ ಒಂದು ಹೋಮ. ರಕ್ಷೋಗ್ನ ಹೋಮದೆಲ್ಲ ಮಾಡಿಸ್ತಾ ಇದ್ದಾರೆ ಅವರು, ಈಗ ಮಾಡಿಸ್ತಾ ಇದ್ದಾರೆ. ಸೊ ಅದೆಲ್ಲ ಆಯಿತು. ಇವರೆಲ್ಲ ಅವ್ರ ಫ್ರೆಂಡ್ಸ್ ನೋಡ್ರಿ, ನೇಬರ್ಸ್ ಅವರೆಲ್ಲ ಒಂದು ಡ್ರೆಸ್ಸಲ್ಲಿ ಏನಿದ್ದಾರೆ ಎಲ್ಲರೂ ನೇಬರ್ಸ್ ಅವರು. ಹಳೆ ಮನೆ ಏನು ಬಾಡಿಗೆ ಇದ್ರಲ್ಲ ಅಲ್ಲಿ ನೇಬರ್ಸ್ ಅವರು ಎಲ್ಲರೂ ಮಿಲ್ಟ್ರಿ ಅವರೇ ಅಂತ ಹೇಳ್ಬೋದು. ಭಾಳ ಅಂದ್ರೆ ಅನ್ಯೋನ್ಯತೆಯಿಂದ ಅದಾರ ರೀ. ನಾನು ಸಾಕಷ್ಟು ಸರಿ ಅವರು ಎಲ್ಲ ಫೋಟೋಸ್ ಆಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು ಸಾಕಷ್ಟು ನೋಡಿದ್ದೀನಿ ನಾನು. ಅವ್ರಿಗೆ ಅದನ್ನು ಹೇಳ್ತಾ ಇದ್ದೆ ನಾನು. ಮತ್ತು ಇಲ್ಲೇ ಬೋರ್ ಪೂಜೆ ನೋಡ್ರಿ, ಗಂಗೆ ಪೂಜೆ ತೋರಿಸ್ತೀನಿ ಅಂದಿದ್ದೆ ನಿಮಗೆ ನಾನು. ಸೊ ಇಲ್ಲೇ ಬೋರ್ ತೆಗ್ಸಿದ್ದನ್ನು ಅಲ್ಲೇ ಗಂಗೆನ ಕೂಡಿಸಿದಾರೆ. ಚೆನ್ನಾಗಿ ಮಾಡಿದ್ರು ಪೂಜೆ. ಪದ್ಮ ಕೂಡ ಬಂದ್ಲು, ನರ್ಗೊಂದು ಪದ್ಮ ಕೂಡ ಬಂದ್ಲು ನೋಡ್ರಿ. ಅಕ್ಕಮ್ಮಕ್ಕಿಗೆ ಖಾಸ ಚಿಕ್ಕಮ್ಮನ ಮಗಳ ಆಗಬೇಕಲ್ಲ, ಹೀಗಾಗಿ ಅವರು ಕೂಡ ಬಂದರು. ಎಲ್ಲರೂ ಬಂದಾರ ಊರಿಂದ. ಅವ್ರ ಅಕ್ಕಮ್ಮ ಅವ್ರ ಗಂಡನ ಮನೆ ಕಡೆಯಿಂದನೂ ಆಕಿದು ರಿಲೇಷನ್ ಒಳಗನ ಹೊರಗಂದ್ರು ಅದು ಹೆಂಗಾರ ರಿಲೇಷನ್ ಒಳಗೆ ಕೂಡೇ ಬಿಟ್ಟಿರ್ತೈತೆ ಅಂಥೇಳಿ. ತೋರಣಗಟ್ಟಿ ಅವ್ರದ್ದು ಗಂಡನ ಮನೆ ಕೊಟ್ಟಿದ್ದ ತೋರಣಗಟ್ಟಿ. ಬಟ್ ಅವ್ರ ಮಿಲ್ಟ್ರಿಯಲ್ಲಿ ಇರೋದ್ರಿಂದ ಒಂದಿಷ್ಟು ದಿನ ನಾಸಿಕ್ಕಿದ್ಲು, ಒಂದಿಷ್ಟು ದಿನ ಅಲ್ಲಿ ಜಮ್ಮಗೆ ಹೋಗಿದ್ಲು ಅವ್ರ ಜೊತೆಗೆ. ಈಗ ಇಲ್ಲಿ ಬೆಳಗಾವಿಗೆ ಬಂದ ಭಾಳ ದಿವಸ ಆಗಿತ್ತು, ಬಾಡಿಗೆ ಮನೆಯಲ್ಲಿದ್ದರೆ. ಸೊ ಇಲ್ಲೇ ಸೆಟ್ಲ್ ಆದ್ರಂತಲೇ ಹೇಳ್ಬೋದು ಬೆಳಗಾವಿಗೆನ. ಹೀಗಾಗಿ ಸ್ನೇಹಿತರೆ ನೋಡ್ತಾ ಇದ್ದಾರಲ್ಲ ಎಲ್ಲರೂ. ಈಗ ಟಿಫನ್ ಎಲ್ಲ ಮುಗ್ದೈತಿ. ಟಿಫನ್ ಮುಗಿಸೋದು, ಚಹಾ ಕುಡಿಯೋದು ನಮ್ಮ ಕಡೆ ಅಂತೂ ತುಂಬಾ ರೂಢಿ ಬಿಡ್ರಿ. ನಮ್ಮ ಕಡೆ ನಿಮ್ಗೆ ಗೊತ್ತಿರ್ಬೋದು, ನಮ್ಗೆ ಚಹಾ ಒಂದಿದ್ರೆ ಬೇರೆ ಏನು ಬೇಡ ಅಂಥೇಳಿ. ಸೊ ಈಗ ಅತ್ತಿಗೆ ಸೀರೆ ತೊಗೊಂಡು ಬಂದಾಳ ಅಕ್ಕಮ್ಮ, ಅದನ್ನು ಉಟ್ಕೊಬರ್ರಿ ಅಂತ ಕರಿತಾ ಇದ್ಲು. ಸೊ ಅತ್ತಿಯವ್ರಿಗೆ ನಾವು ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅವ್ರಿಗೆ ನಡೆಯೋಕ್ಕೆ ಸ್ವಲ್ಪ ತೊಂದರೆ ಆಗ್ತಿದ್ಲ, ಹೀಗಾಗಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಕ್ಕಮ್ಮ ತಂದಂಥ ಸೀರೆನ ಈಗ ಉಟ್ಕೋತಾರೆ ನೋಡ್ರಿ ಅವ್ರು. ನೋಡ್ರಿ ಎಲ್ಲ ಮಕ್ಕಳು ಚಹಾ ಕುಡಿತಾ ಇದ್ದಾವೆ, ನೀರು ಕುಡಿತಾ ಇದ್ದಾವೆ, ಅವ್ರದ್ದೇ ಆಟ ಅಂಥೇಳಿ. ಇದು ನಮ್ಮ ಚಿಟಿಮೇಟಿ ಅವ್ರ ಜೊತೆ ಒಟ್ಟು ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡೇ ಇರ್ತಾರೆ. ಅದೊಂದು ಖುಷಿನೇ ಬೇರೆ ಇರ್ತೈತಿ. ಸೊ ಎಲ್ಲರೂ ಬಂದ್ವಿ. ತಂಗಿ ಬರಲಿಲ್ಲ, ಯಾಕಂದ್ರೆ ಹೇಳಿದೆ ನಿಮಗೆ ರಜೆ ಇರಲಿಲ್ಲ, ಮೊದಲೇ ರಜೆ ಭಾಳ ಆಗಿದ್ವು, ಹೀಗಾಗಿ ಅವ್ರು ಯಾರೂ ಬರಲಿಲ್ಲ. ಅವ್ರ ಪರವಾಗಿ ನಾನು ಬಂದೀನಿ. ಮತ್ತು ಅಕ್ಕರಂತೂ ಎಲ್ಲರೂ ಇಲ್ಲೇ ಇದ್ರು ಅವರು. ಆ್ಯಕ್ಚುಲಿ ಹೇಳಿದೆ ನಿಮ್ಗೆ 1 ವಾರದಾಗ 3 ಓಪ್ನಿಂಗ್ ಇವು, ಹಿಂಗಾಗಿ ಎಲ್ಲ ಮುಗಿಸ್ಕೊಂಡು ಹೋದ್ರತಂತ ಹೇಳಿ. ಪಾಪ 1 ವೀಕ್ ನೋಡ್ರಿ ಸ್ಕೂಲೆಲ್ಲ ರಜಾ ಹಾಕಿಸೇ ಕರ್ಕೊಂಡು ಬಂದಿದ್ರು ಮಕ್ಕಳಿಗೆ ಅವರು. ಅದಕ್ಕೋಸ್ಕರ ಅವ್ರ ಈ ಕಡೆಯಿಂದನೇ ಬಂದಾರ ನೋಡ್ರಿ. ಮತ್ತು ಈ ಕಡೆ ಎಲ್ಲ ಹೋಮ ಎಲ್ಲ ನಡೆದಿತ್ತು. ಮತ್ತು ಎಲ್ಲ ಏನು ಮೂರ್ತಿ ತೊಗೊಂಡು ಬಂದಾರಲ್ಲ ಅವಕ್ಕೆಲ್ಲನೂ ಅಭಿಷೇಕ ಮಾಡ್ತಾಯಿದ್ರು. ಅಂದರೆ ಲಕ್ಷ್ಮೀದ ಮುಖ ಆಗಿರ್ಬೋದು. ಇವ್ರದ್ದು ಮನೆ ದೇವ್ರು ಏನೈತಲ್ಲ ಜಾಲಿಕಟ್ಟಿ ಬಸವಣ್ಣ ಅಂಥೇಳಿ ನಮ್ಮ ಬೆಣ್ಕಟ್ಟಿ ಹತ್ರನೇ ಬರುತ್ತೆ. ಅದಕ್ಕೆ ಬಸವಣ್ಣನ ತೊಗೊಂಡು ಬಂದಾರೆ ನೋಡ್ರಿ ಅವರು, ಬೆಳ್ಳಿ ಬಸವಣ್ಣ. ಆ ಬಸವಣ್ಣನಿಗೂ ಈಗ ಅಭಿಷೇಕ ಮಾಡಿ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಅಂದ್ರೆ ಮಾತ್ರ ಅವು ಪೂಜೆಗೆ ಏನಾಗ್ತಾವಂದ್ರೆ ಯೋಗ್ಯತೆಯನ್ನು ಪಡಿತಾವೆ ಅಂಥೇಳಿ. ಅಭಿಷೇಕ ಆದಮೇಲೆ ಅವಕ್ಕೊಂದು ಪ್ರಾಮುಖ್ಯತೆ ಸಿಗ್ತೈತಿ, ದೇವ್ರು ಅನ್ನಿಸ್ಕೊತಾವ ಅಂಥೇಳಿ. ಅಲ್ಲಿವರೆಗೆ ಮೂರ್ತಿಗಳಾಗಿರ್ತಾವೆ ಅವು. ಸೊ ಅಭಿಷೇಕ ಪೂಜಾದಿಗಳೆಲ್ಲನೂ ಮಾಡಿ ಆದ ನಂತರ ಅವು ದೇವ್ರು ಅನ್ನಿಸ್ಕೊಂಡು ಪೂಜೆಗೆ ಒಂದು ಇದು ಪಡಿತಾವೆ ಅಂತ ಹೇಳ್ಬೋದು. ಸೊ ನಡೆದೈತೆ ನೋಡ್ರಿ. ನಿಮ್ಗೆ ಸಂಕ್ಷಿಪ್ತವಾಗಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಂತರದಲ್ಲಿ ಏನಾಯ್ತು, ನಾವು ಸಾಕಷ್ಟು ಎಲ್ಲ ಟೈಮ್ ಸ್ಪೆಂಡ್ ಎಲ್ಲರ ಜೊತೆ ಸಖತ್ತಾಗಿ ಕಳೆದೀವಿ. ಬಟ್ ಏನಾಗ್ಬಿಡ್ತಂದ್ರೆ ನನ್ನ ಮೊಬೈಲ್ನ ಚಾರ್ಜರ್ ಇರಲಿಲ್ಲ. ಇದು ಹೊಸ ಮನೆ ಬೇರೆ, ಇಲ್ಲಿ ಚಾರ್ಜರ್ ಇರಲಿಲ್ಲ, ನಾನು ತಂದಿರಲಿಲ್ಲ. ಅದೊಂದು ಸ್ವಲ್ಪ ಸಮಸ್ಯೆ ಆಯ್ತು ಅಂತಲೇ ಹೇಳ್ಬೋದು. ಸೊ ನೋಡ್ರಿ ಈಗ ಪೂಜೆನ ಲಾಸ್ಟಿಗೆ ಮಾಡ್ತಾಯಿದ್ದಾರೆ. ಮತ್ತು ಅಕ್ಕಮ್ಮಗ 2 ಮಕ್ಕಳು, ಗಂಡು ಮಗ ನೋಡ್ರಿ ಕಾಯಿ ಹಿಡ್ದಾನ ಅವನ್ನ ದೊಡ್ಡವನ್ನ. ಅದರ ನಂತರ ಹೆಣ್ಮಗಳಿದ್ದಾಳೆ ಸಮೃದ್ಧಿ ಅಂಥೇಳಿ. ನಾನು ಬಂದ ತಕ್ಷಣ ಸಮ್ಮು ಅಂಥೇಳಿ ಮಾತಾಡ್ಸಿದ್ದೆ ನೋಡಿರ್ಬೋದು. ಮಗನ ಹೆಸರು ಪ್ರತೀಕ್, ಮಗಳ ಹೆಸರು ಸಮೃದ್ಧಿ. ಸೊ 2 ಮಕ್ಕಳವರಿಗೆ.
ಜೋಗಮ್ಗಳದೆಲ್ಲ ಪಡ್ಲಿಗಿದೆಲ್ಲ ಮುಗಿದಾದ ನಂತರ ಮುತ್ತೈದರಿಗೆಲ್ಲ ಉಡಿ ತುಂಬಿ ಅವ್ರಿಗೆಲ್ಲ ಊಟಕ್ಕೆ ಹಚ್ಚಾಕತ್ತಿದ್ರು. ನಾನು ಆಮೇಲೆ ಎಲ್ಲರೂ ಗಿಫ್ಟ್ಸ್ ಕೊಡಾಕತ್ತಿದ್ರು. ಇಬ್ಬರಿಗಿನ ಕೂಡಿಸಿ ಆಯ್ರಿ ಮಾಡೋದಂತಾರೆ ನಮ್ಮ ಕಡೆ, ಆಯರ್ ಮಾಡಾಕತ್ತಿದ್ರು. ನಾನು ಕೂಡ ಅಮೌಂಟನ್ನು ಮಾಡಿದೆ, ನಾನು ಏನು ತರೋಕ್ಕಾಗಲಿಲ್ಲ. ನಾನು ಕೂಡ ಅಮೌಂಟ್ನ ಇಬ್ಬರನ್ನೂ ಅರ್ಶಿನ ಕುಂಕುಮ ಮಾಡಿ ಅಮೌಂಟ್ನ ಕೊಟ್ಟೆ ನೋಡಿರಿ. ಇವರೆಲ್ಲ ಫ್ರೆಂಡ್ಸ್ ಹೇಳಿದೆಲ್ಲ ಅವರು ಎಲ್ಲರೂ ಆಯರ್ ಮಾಡಾಕತ್ತಿದ್ರು. ಮತ್ತು ಗದ್ದಲದೊಳಗೆ ಆಮೇಲೆ ಆಗಂಗಿಲ್ಲ, ಈಗ ಸ್ವಲ್ಪ ಫ್ರೀನು ಎಲ್ಲರೂ ಬರೋಕ್ಕಿಂತ ಮುಂಚೆನೇ ಮಾಡಿಬಿಟ್ರತ್ ಹೇಳಿ ಅವರು ಕೂಡ ಮಾಡಾಕತ್ತಿದ್ರು. ಎಲ್ಲ ಫ್ರೆಂಡ್ಸು ನೇಬರ್ಸು ಎಲ್ಲರೂ ಕೂಡ ಬಂದಾರ ನೋಡ್ರಿ. ಪೂಜೆ ಅಂತೂ ಮಸ್ತ್ ಮಾಡಿದ್ರು. ಮನೆಯೂ ಚೆನ್ನಾಗೈತಿ, ಖುಷಿ ಆಯಿತು ಹೋಗಿ ಈ ಒಂದು ಗೃಹ ಪ್ರವೇಶ ಅಟೆಂಡ್ ಮಾಡಿದ್ದಕ್ಕೆ. ಭಾಳ ದಿವಸ ಆಗಿತ್ತು, ನಾವು ಎಲ್ಲರೂ ಈ ಥರ ಭೇಟಿನ ಆಗಿದ್ದಿಲ್ಲ. ಮತ್ತು ಈ ಒಂದು ಮೂಮೆಂಟ್ನಾಗ ಭೇಟಿ ಆದ್ವಿ ಅಂತಲೇ ಹೇಳ್ಬೋದು. ಖುಷಿ ಆಯಿತು. ಮತ್ತು ಈ ಒಂದು ಬ್ಲಾಗ್ ನಿಮಗೆಲ್ಲರಿಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ಭಾಳ ಜನ ಕಮೆಂಟ್ಸಲ್ಲಿ ಕೇಳ್ತಾನೆ ಇದ್ರಿ, ನಿಮ್ಮ ಸಣ್ಣತ್ತಿ ಮಗಳು ಎಲ್ಲಿದ್ದಾರೋ, ಬ್ಲಾಗ್ ಒಳಗೆ ಜಾಸ್ತಿ ಬರೋಂಗಿಲ್ಲ ಹಂಗೆ ಹಿಂಗೆ ಅಂಥೇಳಿ. ಅವ್ರು ಇದೇ ಥರ ನೋಡ್ರಿ, ಬೆಳಗಾಂ ಒಳಗೆ ಇರ್ತಾಳಾಕಿ, ಅವ್ರು ನೋಡ್ರಿ ಮಿಲ್ಟ್ರಿಯಲ್ಲಿ ಇರ್ತಾರಲ್ಲ. ಸೊ 2 ಮಕ್ಕಳು ಜವಾಬ್ದಾರಿ ಅಕ್ಕಿ ಮೇಲೇ ಇರ್ತೈತಿ. ಹೀಗಾಗಿ ಅವ್ರ ಸ್ಕೂಲು ಟ್ಯೂಷನು ಬಿಸಿನೇ ಇರ್ತಾಳೆ, ಬರೋಕ್ಕಾಗಂಗಿಲ್ಲ. ಹಿಂಗೇನಾದ್ರು ಫಂಕ್ಷನ್ ಅದು ಇದ್ದಾಗ ಅಷ್ಟನ್ನು ಬರಬೇಕಾಕೈತಿ. ಅದಕ್ಕೋಸ್ಕರ ಜಾಸ್ತಿ ಕನಸ್ಕೊಳ್ಳಂಗಿಲ್ಲ ಆಕಿ. ಇವನ ಮಗ ನೋಡ್ರಿ, ಮಗಳಂತೂ ಫುಲ್ ಆಟದೊಳಗೆ ಬ್ಯುಸಿ ಇದ್ಲು. ಸೊ ನಾನು ಕೂಡ ಎಲ್ಲ ಆಯರೆಲ್ಲ ಮಾಡಿ ಮುಗಿಸಿ ಆದ ನಂತರ ಸ್ವಲ್ಪ ಇವ್ರದ್ದು ಊಟಕ್ಕೆಲ್ಲ ಏನೇನು ಬೇಕೋ ತಂದು ಕೊಡೋಕೆ ಹೆಲ್ಪ್ ಮಾಡಿದೆ. ಮಾಡಿ ಆದ ನಂತರ ಮುತ್ತೈದರಿಗೆಲ್ಲ ಊಟಕ್ಕೆ ಕೊಡಕತ್ತಾರು. ಸೊ ಮುತ್ತೈದರದೆಲ್ಲ ಊಟ ಆಯ್ತಂದ್ರೆ ಹೊರಗಡೆದು ಊಟ ಸ್ಟಾರ್ಟ್ ಆಗ್ತೈತೆ ನೋಡ್ರಿ. ಜೋಗಮ್ಮಗಳು ಮುತ್ತೈದರು ಎಲ್ಲರೂ ಸೇರಿ ಕೂತಾರೆ ಇಲ್ಲೇ ಊಟಕ್ಕೆ. ಇವ್ರದ್ದೆಲ್ಲ ಆದಂಗೆ ಅವ್ರಿಗೆಲ್ಲ ಕೊಟ್ಟ ಆದ ನಂತರ ಇಲ್ಲಿ ಹೊರಗಡೆನೂ ಊಟ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಟೈಮ್ ಕೂಡ ಆಗಿತ್ತಲ್ಲ, ಹೀಗಾಗಿ ನಮ್ಮ ತನೂ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಲು ನೋಡ್ರಿ ಇನ್ನೊಂದು. ಮತ್ತು ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಊಟ ಮಾಡಕತ್ತಾರ. ಹಾಗೆ ಊರಿಂದ ಬಂದವರು ಅವರು ಕೂಡ ಊಟಕ್ಕೆ ಕೂತಿದ್ರು. ಸೊ ಹೆಂಗೆ ಊಟ ಸ್ಟಾರ್ಟ್ ಆಯ್ತು ಹಂಗೆ ಬಿಸಿ ಬಿಸಿಯಾದ ಚಪಾತಿನ ಮಾಡಾಕತ್ತಿದ್ರು. ಮತ್ತು ಸಲಾಡ್ ಎಲ್ಲ ಸ್ವಲ್ಪ ನೀರೊಳಗೆ ಹಾಕಿಟ್ಟಿದ್ರು, ಪಳ್ಳಾಗಲಿ ಚೆನ್ನಾಗಾಗಲಿ ಅಂತ. ಮೆನು ನೋಡ್ರಿ, ಉಪ್ಪಿನಕಾಯಿ, ಶೇಂಗಾ ಚಟ್ನಿ, ಪ್ಲೇನ್ ಮೊಸರು, ಬದನೆಕಾಯಿ ಪಲ್ಯ, ನಂತರದಲ್ಲಿ ಕುರ್ಮಾ ಮಾಡಿಸಿದ್ರು, ವೆಜ್ ಕುರ್ಮಾ, ಸಾಕಷ್ಟು ಸಲಾಡ, ಬಿಸಿ ಬಿಸಿ ಚಪಾತಿ, ಖಡಕ್ ರೊಟ್ಟಿ, ನಂತರದಲ್ಲಿ ಹಪ್ಪಳ, ಗೋಧಿ ಹುಗ್ಗಿ, ಅನ್ನ ಮತ್ತು ಸಾಂಬಾರು ಮತ್ತು ರಾಗಿ ಅಂಬ್ಲಿ. ಸೊ ಇದಿಷ್ಟು ಮೆನು ಇತ್ತು. ಅಡುಗೆ ಅಂತೂ ಸೂಪರ್ ಡೂಪರ್ ಆಗಿತ್ತು. ನಮ್ಮ ಅತ್ತಿ ಮಗನ ಮಾಡಿದ್ದು, ಅಂದ್ರೆ ಅವ್ರ ಅಣ್ಣನ ಮಾಡಿದ್ದು. ಅನ್ನ ಆಗಬೇಕು, ಆಕಿನ ಲಾಸ್ಟ್, ಅಕ್ಕಮ್ಮನ ಲಾಸ್ಟ್. 3 ಜನ ಅಣ್ಣಂದಿರು, ಬಟ್ ದೊಡ್ಡಣ್ಣ ಇಲ್ಲ, ತೀರ್ಕೊಂಡಾರ. ಇನ್ನಿಬ್ರು ಅಣ್ಣ, ಒಬ್ಬರು ಮೇಸ್ತ್ರಿ, ನನ್ನ ಮನೇನ ಸ್ಟಾರ್ಟಿಂಗ್ ಕಟ್ಟಿದ್ರು ಅವರ, ಇಲ್ಲಿ ತನು ಬಾಜುದಾರ ನೋಡ್ರಿ ಅವರ ಮೇಸ್ತ್ರಿ. 2ನೇ ಅಣ್ಣ ಇವರು. 3ನೇ ಅಣ್ಣ ಅಂತೂ ಅಡುಗೆ ಭಟ್ರು, ನಿಮ್ಗೆ ಗೊತ್ತೈತಿ. ಸೊ ಅಡುಗೆ ಭಟ್ರು ಅಡುಗೆ ಮಾಡಿದ್ರು. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಅಡುಗೆ. ಮತ್ತು ತಮ್ಮನ ಜೊತೆ ನೋಡ್ರಿ ಮಸ್ತ್ ಅಂದ್ರೆ ಏನು ಇದನ್ನು ಮಾಡಕತ್ತಾಳ ಮಗಳು, ಕಾಡ್ಸಾಕತ್ತಿದ್ಲು ಅವನಿಗೆ, ಆಟ ಆಡಕತ್ತಿದ್ಲು. ಸೊ ಖುಷಿ ಆಯಿತು, ಎಲ್ಲರನ್ನೂ ಮೀಟ್ ಆದ್ವಿ ಮತ್ತೊಂದು ಸರಿ. ನಿಮಗೆಲ್ಲ ಹೆಂಗೆ ಅನ್ನಿಸ್ತು ನಮ್ಮ ಫ್ಯಾಮ್ಲಿನ ಮತ್ತೊಂದು ಸರಿ ಒಟ್ಟಿಗೆ ನೋಡಿ ಈ ಒಂದು ಫಂಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸ್ರಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತು ಆದಷ್ಟು ಎಲ್ಲರೊಂದಿಗೆ ಶೇರ್ ಮಾಡಿರಿ. ನನಗೊಂದು ಹೆಚ್ಚಿನ ಒಂದು ಏನಾಗ್ತೈತೆ ಅಂದ್ರೆ ವ್ಯೂಸ್ ಸಿಗ್ತಾವೆ ಮತ್ತು ರೆಕಮೆಂಡೇಷನ್ನಾಗಿ ಹೋಗ್ತೈತಿ ವಿಡಿಯೋ. ಇದರಿಂದ ನನಗೆ ಹೆಲ್ಪ್ ಆಕೈತಿ. ಅದಕ್ಕೋಸ್ಕರ ಮತ್ತು ಹೊಸಬ್ರಿದ್ದಲ್ಲಿ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ. ನನ್ನ ಚಾನಲಲ್ಲಿ ಬರುವ ಮಸ್ತ್ ಆದ ಎಂಟರ್ಟೈನಿಂಗ್ ಆದ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತೈತೆ ಸ್ನೇಹಿತರೆ. ಅದಕ್ಕೋಸ್ಕರ ಈಗಲೇ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲನ್ನು. ಮತ್ತು ಈ ಬ್ಲಾಗ್ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತೊಂದು ಬ್ಲಾಗೊಂದಿಗೆ ಸಿಗೋಣಂತ ಸ್ನೇಹಿತರೆ. ನೋಡಿರಿ, ನಂತರದಲ್ಲಿ ಸಾಕಷ್ಟು ಇತ್ತು, ಬಟ್ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಹೀಗಾಗಿ ಅದನ್ನೇನೋ ನಂಗೆ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಒಮ್ಮೆ ನಾವು ಧಾರವಾಡಕ್ಕೆ ರೀಚ್ ಆದಾಗ ನೋಡತ್ತೀರಿ 9 ಗಂಟೆ ಆಗಿತ್ತು ಸ್ನೇಹಿತರೆ. ಮತ್ತೆ ಸಿಗೋಣ.